ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿದ್ದೀನಿ. ಸೊ ಹಾಗಾಗಿ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಏನು ಬಿಹಾರದಲ್ಲಿ ಬಹುಶಃ ಮತದಾರರ ಪಟ್ಟಿ ಏನು ಅಕ್ರಮವಾಗಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಕೈಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ಬಹುಶಃ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಬಿಡುಗಡೆ ಮಾಡಬಹುದು. ಅದಲ್ಲದೆ ಬೇರೆ ಏನಾದ್ರು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಬಹುದು. ಅದೇ ಒಟ್ಟಾರೆಯಾಗಿ ಇವತ್ತು ಏನು ಮತಗಳ್ಳತನ ಇದೆ, ಭಾರತೀಯ ಜನತಾ ಪಕ್ಷದವರು ಎಲ್ಲ ರಾಜ್ಯಗಳಲ್ಲೂ ಈ ರೀತಿಯಾಗಿ ಮತ ಕಸಿಯುವಂತ ಹಕ್ಕನ್ನ ಕಸಿಯುವಂತ ಪ್ರಯತ್ನಗಳು ನಡೀತಾ ಇದೆ. ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಾದ್ಯಂತ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಇವತ್ತು ಚುನಾವಣೆ ಏನು ಬಿಹಾರದಲ್ಲಿ ನಡೀತಾ ಇದೆ, ಅಲ್ಲಿ ನಡೀತಾ ಇರುವಂತಹ ಈ ಒಂದು ಅಕ್ರಮ ಪಟ್ಟಿ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ಖಂಡಿತ ಇದು ಭಾರತೀಯ ಜನತಾ ಪಕ್ಷದವರು ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದನ್ನೇ ಪರಿಪಾಠ ಮಾಡಿಕೊಂಡಿದ್ದಾರೆ. ಆದರೆ ಜನಕ್ಕೆ ಮಾಹಿತಿ ಕೊಡಬೇಕಾಗಿರ್ತಕ್ಕಂಥದ್ದು, ವಿಚಾರಗಳನ್ನ ತಮ್ಮ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನ್ಯಾಯಾಲಯಕ್ಕೂ ಕೂಡ ಕೇಳ್ತಾ ಇದೀವಿ. ನ್ಯಾಯಾಲಯ ಕೂಡ ಕೆಲವು ನಿರ್ಬಂಧಗಳನ್ನು ಹಾಕಿದೆ ಚುನಾವಣಾ ಆಯೋಗಕ್ಕೆ. ಆದರೆ ಚುನಾವಣಾ ಆಯೋಗ ಯಾವ ರೀತಿ ನ್ಯಾಯಾಲಯದ ಆದೇಶವನ್ನು ಪಾಲಿಸುತ್ತದೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಈಗ ಬೆಂಗಳೂರು ಸೆಕೆಂಡ್ ಏರ್ಪೋರ್ಟ್ ಬಗ್ಗೆ 3 ಜಾಗಗಳನ್ನು ಐಡೆಂಟಿಫೈ ಮಾಡಲಾಗಿತ್ತು. ಪ್ರಾಧಿಕಾರ ಈಗ ವರದಿ ಕೊಟ್ಟಿದೆ ಸರ್. 3 ಕಡೆಗಳಲ್ಲಿ ಬೆಟ್ಟ ಗುಡ್ಡಗಳು ಇರೋದ್ರಿಂದ ಸಮತಟ್ಟು ಮಾಡೋದಕ್ಕೆ ಹೆಚ್ಚಿನ ಹಣ ಪೋಲಾಗುತ್ತೆ ಅಂತ ಹೇಳಿ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಮಾಹಿತಿ ತಿಳ್ಕೊಂಡು ವಿಚಾರವನ್ನು ತಿಳಿಸ್ತೇನೆ. ಸರ್, ಈ ಬೆಳಗಾವಿ ಭಾಗದಲ್ಲಿ ರೈತರು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಕಬ್ಬಿನ ದರ ನಿಗದಿ ಸಂಬಂಧವಾಗಿದೆ. ಮಹಾರಾಷ್ಟ್ರದಲ್ಲಿ 3,600 ರೂಪಾಯಿ ಇದೆ. ನಮ್ಮ ರಾಜ್ಯದಲ್ಲಿ ಇವರು ಕೂಡ 2,850 ರೂಪಾಯಿ ಇದೆ. ಅನ್ಯಾಯ ಆಗ್ತಾ ಇದೆ ಅನ್ನೋ ದೊಡ್ಡ ಮಟ್ಟದ ಹೋರಾಟ ಆಗಿದೆ. ಬಿಜೆಪಿ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ರೈತರಿಗೆ. ಭಾರತೀಯ ಜನತಾ ಪಕ್ಷದವರು ಅವರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏನು ದರ ನಿಗದಿ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚಿನ ದರವನ್ನು ಸರ್ಕಾರ ನಿಗದಿ ಮಾಡ್ತದೆ.